ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕೊಟ್ಟೂರು ಭಾಗ 2 ಆಗಿರುತ್ತೆ. ಭಾಗ 1 ವಿಡಿಯೋ ನೋಡಿದರೆ ಭಾಗ 2 ವಿಡಿಯೋ ಅರ್ಥ ಆಗುತ್ತೆ. ಇದು ಮುಂದುವರಿಕೆ ವಿಡಿಯೋ ಆಗಿರುತ್ತೆ. ನಾವು ಇದು ಮಡಕಾಯಿಯು ಭಗವತಿ ದೇವಸ್ಥಾನಕ್ಕೆ ಬಂದಾಗ ಬಾಕ್ಲಾಕಿತ್ತು ಅಂತೇಳಿ ಟೈಮ್ ವೇಸ್ಟ್ ಆಗಬಾರ್ದು ಅಂತೇಳಿ ಐಸ್ ಕ್ರೀಮ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ನಾವು ಬೀಚ್ ಕಡೆ ಹೊರಟು. ಎರಡನೇ ಪ್ಲ್ಯಾನ್ ಇದ್ದದ್ದು ಕೂಡ ಬೀಚ್ ಕಡೆ ಹೋಗಬೇಕು ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, 3 ಅವರ್ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನಾರ ನೋಡ್ಕೊಂಡು ಬರೋಣ, ಆಟ ಗೀಟ ಎಲ್ಲ ಆಡಿಕೊಂಡು ನೀರಿಗೆಲ್ಲ ಮುಳಿಕೊಂಡು ಬರೋಣ ಅಂತೇಳಿ ನಾವು ನೆಕ್ಸ್ಟ್ ಬೀಚಿಗೆ ಬಂದು, ನಮಗೆ ಅವರು ಮೆನ್ಷನ್ ಮಾಡಿದ್ದು ಒಂದು 4-5 ಪ್ಲೇಸ್ ಮೆನ್ಷನ್ ಮಾಡಿದರು. ಅದರಲ್ಲಿ ಡ್ರೈವಿಂಗ್ ಬೀಚನ್ನು ಕೂಡ ಹೇಳಿದರು. ನಮಗೆ ಡ್ರೈವಿಂಗ್ ಬೀಚು ಅಂದ ತಕ್ಷಣ ತುಂಬ ಖುಷಿ ಆಗಿತ್ತು. ಕಾರಲ್ಲೆಲ್ಲ ಡ್ರೈವಿಂಗು ಏನೋ ಚೆನ್ನಾಗಿರುತ್ತೆ. ಅಲ್ಲಿ ಯಾವ ಥರ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಡ್ರೈವಿಂಗ್ ಬೀಚ್ ಅಂದರೆ ನಮ್ಮದೇ ಓನ್ ಕಾರಾ ಅಥವಾ ಓನ್ ಸ್ಕೂಟ್ರಾ ಅಥವಾ ಅಲ್ಲಿ ಯಾವ ಥರ ಟಿಕೆಟ್ ತಗೋತಾರ ಏನು ಅಂತ ನಮಗೊಂದು ಐಡಿಯಾ ಇರಲಿಲ್ಲ. ಅವರು ಡ್ರೈವಿಂಗ್ ಬೀಚ್ ಅಂತಂದಾಗ ನಮಗೂ ಇನ್ಸ್ಟಾಗ್ರಾಮಲ್ಲಿ ನೋಡಿ ಡ್ರೈವಿಂಗ್ ಬೀಚ್ ಈ ರೀತಿ ಇರ್ಬೋದು ಅಂತ ಊಹೆ ಮಾಡ್ಕೊಂಡು ಹೋದೋ. ಬಟ್ ನಮಗೆ ಬೀಚ್ಗೆ ಹೋಗೋ ಖುಷೀಲಿ ನಾವು ಅಲ್ಲಿಗೆ ಹೋದ ತಕ್ಷಣ ಯಾವ ಬೀಚು ಏನು ಅಂತಲೂ ಕೇಳಲಿಲ್ಲ. ತುಂಬ ಖುಷಿ ಆಯಿತು. ಟಿಯಿಂದ ಕೆಳಗಡೆ ಇಟ್ಟು ಎಲ್ಲರೂ ಒಟ್ಟಾಗಿ ನಾವು ಬೀಚ್ ಕಡೆ ಹೊರಟು. ಬೀಚ್ ಕಡೆ ಹೊರಟ ತಕ್ಷಣ ನಾವು ಅಲ್ಲಿ ಕೌಂಟ್ರಲ್ಲೇ ಟಿಕೆಟ್ ತೊಗೋಬೇಕಿತ್ತು. ಒಬ್ರಿಗೆ 50 ರೂಪಾಯಿ ಇತ್ತು. ಅಲ್ಲಿ ಒಬ್ಬರಿಗೆ 50 ರೂಪಾಯಿ ಕೊಟ್ಟು 2 ಟಿಕೆಟ್ ತಗೊಂಡು, ಅಂದರೆ ಒಬ್ರೊಬ್ರಿಗೆ 50 ರೂಪಾಯಿ ಇರೋದ್ರಿಂದ ನಾನು ಮತ್ತು ಹಸ್ಬೆಂಡ್ 2 ಟಿಕೆಟ್ ತೊಗೊಂಡು ನಾವು ಮುಂದೆ ಹೋದೋ. ಹಿಂದೆ ಬರೋ ಟಿಕೆಟ್ ತೊಗೊಂಡು ಬರ್ತೀವಿ ಅಂತೇಳಿ ನಿಧಾನಕ್ಕೆ ಬರ್ತಿದ್ರು. ನಮಗೆ ನೋಡೋ ಖುಷಿಲಿ ತುಂಬ ಖುಷಿ ಆಗ್ತಾಯಿತ್ತು ಬೀಚ್ ಕಡೆ ಹೋಗ್ತೀವಿ ಅಂತ ಹೇಳಿ. ಒಬ್ರೊಬ್ರಿಗೆ 50 ರೂಪಾಯಿ. ಅಲೆ ಜಾಸ್ತಿ ಇದೆ ಅಂತ ಅದು ಏನೋ ಆಗ್ಬಿಟ್ಟೈತೆ. ಅದು ನ್ಯೂ ಎಂಟ್ರಿ. ಇಲ್ಲಿಗೆ ಸೌಂಡ್ ಬರ್ತೈತೆ. ಬೀಚ್ ಸೌಂಡ್ ಮಾತ್ರ ಹೆಂಗೆ ಕೇಳಿಸ್ತಿದೆ ಅಂದರೆ ಭಯಂಕರ. ದಿಸ್ ಒನ್ ಬ್ಯಾಕ್ ಸೈಡ್ ನೋಡಿ, ಅಪ್ಪ ನಿಜವಾಗ್ಲೂ ಹೆಂಗಿದೆ ಅಂದರೆ, ಆದರೆ ಬಿಸಿಲಲ್ಲಿ ಕರ್ಕೊಬಂದರು. ಬಟ್ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಸೌಂಡ್ ಕೇಳಿಸ್ಕೊಳ್ಳಿ. ನೀವು ಯಾವಾಗ ಬೀಚಲ್ಲಿ ಈಜು ಹೊಡಿತೀನಿ ಅಂದ್ರಿ, ಅದಕ್ಕೆ ಹೆಂಗೆ ಬತ್ತು ಸಿದ್ದೇಂಟಿ. ನೀವು ಬೀಚಲ್ಲಿ ಈಜು ಹೊಡಿತೀನಿ ಅಂದರೆ ಅದಕ್ಕೆ ಅಲೆ ಜಾಸ್ತಿ ಆಗ್ಬಿಟ್ಟೈತೆ. ಡ್ರೈವಿಂಗ್ ಬೀಚ್ ಅಂತ ಹೇಳಿದ್ರು. ಬಟ್ ಇಲ್ಲಿ ನಾಟ್ ಅವೈಲಬಲ್. ಅಂದರೆ ಅಲೆಗಳು ಹೆಚ್ಚಾಗಿದ್ದ ಕಾರಣ, ಅಲೆ ರಭಸ ಇದ್ದ ಕಾರಣ ಯಾವುದು ಅಲೌ ಇಲ್ಲ ಅಂತ ಹೇಳಿದ್ದಾರೆ. ಒಳಗಡೆನೇ ಬಿಡ್ತಾಯಿಲ್ಲ. ಅಲ್ಲಿ ಒಂದು ಸ್ವಲ್ಪ ಕಾಲು ತ್ಯಾವ ಆಗೋ ಮಟ್ಟಿಗೆ ಅಷ್ಟೇ. ಬಟ್ ಸ್ವಿಮ್ಮಿಂಗ್ ಮಾಡೋದಾಗಲಿ, ಈಜು ಹೊಡೆಯೋದಾಗಲಿ ಅಥವಾ ಡ್ರೈವಿಂಗ್ ಮಾಡೋದಾಗಲಿ ಯಾವುದೂ ಇಲ್ಲ. ಡ್ರೈವಿಂಗ್ ಅಂತ ಹೇಳಿದ್ರು, ಬಟ್ ಇಲ್ಲಿ ಯಾವುದು ಕಾರು ಮತ್ತು ಸ್ಕೂಟ್ರು ಯಾವುದು ಕಾಣಿಸ್ತಾ ಇಲ್ಲ. ಬಟ್ ಬೀಚ್ ಈಸ್ ವಂಡರ್ಫುಲ್. ಅಂತಂದ್ರೆ ಏನಿಲ್ಲ, ನಿಮ್ ಡಿಸಪಾಯಿಂಟ್ ಆಗಿದೆ ಅಂತ ಗೊತ್ತು. ಇದೆ ಅನ್ನೋದನ್ನ ನೋಡಕ್ಕಷ್ಟ ಬರ್ಬೇಕು, ಫೀಲ್ ಮಾಡಕ್ಕಲ್ಲ. ಬೀಚ್ ಈ ರೀತಿ ಇರುತ್ತೆ ಅಂತ ಕಣ್ಣಲ್ಲಿ ನೋಡಕ್ ಅಷ್ಟೇ. ಎಂಜಾಯ್ ಮಾಡಕ್ ಏನಿದ್ರು ನಮ್ಮ ಕರ್ನಾಟಕ ಬೀಚ್ಗಳು ಬೆಸ್ಟ್. ಕೇರಳದಲ್ಲಿ ಬೀಚ್ ಬಿಡ್ತಾ ಇಲ್ಲ. ಬರೀ ನೋಡ್ಕೊಂಡು ಹತ್ಕೊಂಡು ಅದೇ ನೀವು ಮಣಗ ಗೊತ್ತಿಲ್ಲ. ನೀರೇಕಿಲ್ಲ, ಬೀಚ್ಗೆ ಬಂದ್ಬಿಟ್ಟು ನೀರಿಲ್ಲ ಅಂತೀಯಲ್ಲಪ್ಪ. ಅದೆಲ್ಲ ಇಲ್ಲ, ಹಂಗೆ ಸಂಜೆವರೆಗೂ ಅಂಟ್ತಾ ಇರ್ತೀಯ ಹಂಗೆ. What we can see there, what we can see in Wayanad. You climb there, Wayanad. Only climate. There's a waterfalls. Waterfalls. Or boating. Okay. A lot of things are there in Wayanad. But like that only. Yeah. Like any other games, not like that. ಸಾರಿ, ಇದು ಡ್ರೈವಿಂಗ್ ಬೀಚ್ ಅಲ್ವಂತೆ, ಇದು ಬೇರೆ ಬೀಚ್ ಅಂತೆ. ಯಾವ ಬೀಚು ಅಂತ ಕೇಳ್ತೀನಿ. ಇದು ಯಾವ ಬೀಚು? ತುಟ್ಟಾಡ್. ಉದಯಂಗಾಡಿ ಚೂಟಾಡ್ ಬೀಚ್ ಅಂತೆ. ನಾನು ಡ್ರೈವಿಂಗ್ ಬೀಚ್ ಅಂದ್ಕೊಬಿಟ್ಟಿದ್ದೆ. ಸೊ ಅಲೆ ಜಾಸ್ತಿ ಅಂತ ಅದಕ್ಕೋಸ್ಕರ ಬಿಡ್ತಾ ಇಲ್ಲ ಅಂತ ಅನಿಸುತ್ತೆ. ಓಕೆ,
ನಾವೇನೋ ಅನ್ಕೋತೀವಿ ಇದು ಇನ್ನೊಂದೇ ಆಗುತ್ತೆ. ನಾವು ಅಂದರೆ ಡ್ರೈವಿಂಗ್ ಬೀಚ್ ಅಂದ್ಕೊಂಡು, ಬಟ್ ಡ್ರೈವಿಂಗ್ ಬೀಚ್ ಅಲ್ಲ ಇದು ಬೇರೆ ಇತ್ತು. ಇದು ಚೂತಾಜ್ ಪಾರ್ಕ್ ಬೀಚ್ ಅಂತ ಇತ್ತು. ಅಲ್ಲಿ ಅವ್ರ ಹೆಸರು ಹೇಳಿದ್ದೇ ಬೇರೆ, ಬಟ್ ಅಲ್ಲಿ ಇದ್ದದ್ದು ಬೋರ್ಡೇ ಬೇರೆ ಇತ್ತು. ಯಾವುದೋ ಒಂದು ಬೀಚು ಅಂತ ಸುಮಾರಾಗಿ ನಾವು ಅಂದ್ಕೊಂಡು ನೋಡ್ಕೊಂಡು ಆಟ ಆಡೋಕ್ಕಾಗಲಿಲ್ಲ ಅಲ್ಲೆಲ್ಲ. ಏನು ಮಾಡೋಕ್ಕೆ ಅಲೆಗಳು ಅವ್ರು ಹೇಳ್ದಂಗೆ ಅಲೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬೀಚಲ್ಲಿ ಫೋಟೋ ನೋಡಿಕೊಂಡು ಫೋಟೋ ಎಲ್ಲ ತೊಗೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ಓಯಲಲ್ಲಿ ಹಾಕಿದ್ರೆಲ್ಲ ನೋಡಿಕೊಂಡು, ಅದಾದಮೇಲೆ ಒಂದು ಸ್ವಲ್ಪ ಸೋಡಗಳೇನೋ ಮಾಡ್ತಿದ್ರು, ಹಣ್ಣುಂದೆಲ್ಲ ಮಸಾಲೆ ಹಾಕಿ ಮಾಡ್ತಿದ್ರು. ಟ್ರೈ ಮಾಡೋಣ ಅಂತೇಳಿ ನಾನು ಕೂಡ ಟ್ರೈ ಮಾಡಿದೆ. ಸ್ವಲ್ಪ ಹಾಕಿ ಬಿಡು. ನಾನು ಕುಡಿಯಲ್ಲ ಪೂರ್ತಿ, ಅಷ್ಟೇ ಕುಡಿಯೋದು. ನಂಗೆ ಗಂಡ ಹಳ್ಳಿಯವನೇ, ನಂಗೆ ಗಂಡ ಹಳ್ಳಿಯವನೇ, ಸಿಟಿಯವನ. ಅವ್ರ ಸಿಟಿಯವರು, ಕೊಪ್ಪಳು ಸಿಟಿ. ಅದೇ ಕೊಪ್ಪಳು ಮೊದಲು ಹಳ್ಳಿ ಇದ್ದದ್ದು. ಮಂಡ್ಯ ಜಿಲ್ಲೆ ಚಿಕ್ಕಂಕನಹಳ್ಳಿ. ಅಯ್ಯೋ ಅದ್ಯಾಕೋ ಕಷ್ಟ. ಅಯ್ಯೋ ನಾನೇನೇ ತೊಗೊಂಡ್ರು ಅಷ್ಟೇ ಕುಡಿಬೇಕು ಅನ್ನೋ ಆಸೆಯಿಂದ ತೊಗೊಳ್ತೀನಿ, ಬಟ್ ಕುಡಿಯೋಕ್ಕಾಗಲ್ಲ. ಒಂದು ಸ್ವಲ್ಪ ಟೇಸ್ಟ್ ನೋಡಿ ನಮ್ಮ ಹಸ್ಬೆಂಡ್ ಕೊಟ್ಟು ಅವರು ಕುಡ್ಕೊಂಡ್ರು. ಅದಾದಮೇಲೆ ಊಟ ತಿನ್ಕೊಳ್ಳೋಣ ಅಂತೇಳಿ ಮಧ್ಯಾಹ್ನ ಅಂದರೆ ಟೈಮು ಒಂದು 3-3:30 ಆಗಿತ್ತು. ಅಲ್ಲಿಗೆ ಹೋಗಂಟ ಸರೋಗುತ್ತೆ ನಾವು ನೆಕ್ಸ್ಟು ಅಂತೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ತಂದಿರೋದಂತೆ ಪುಳಿಯೋಗರೆ ಚಪಾತಿಯಿಂದ ತಿನ್ಕೊಂಡು, ಅದಾದಮೇಲೆ ಬೇರೆಲ್ಲ ತಿನ್ನೋಗಂಟ ಇಲ್ಲಿ ಟಿಲಿ ಸಾಂಗ್ ಹಾಕ್ಕೊಂಡು ಎಲ್ಲ ಒಳಗಡೆ ಮಾಡೋಕ್ಕಾಗಲ್ಲ ಡ್ಯಾನ್ಸು, ಅಂದರೆ ಬ್ರೇಕ್ ಆಗ್ತಾಗ ಎಲ್ಲ ಹೋಗಿ ಮುಂದೆ ಬೀಳ್ತಿದ್ದು ಅಂತೇಳಿ ಇಲ್ಲಿ ಡ್ಯಾನ್ಸ್ ಮಾಡಿ ಅಂತ ಇಟ್ಕೊಂಡಿದ್ರು. ನಮ್ಮದು ಒಂದು ಇರಲಿ ಅಂತ ಸುಮಾರು ಡ್ಯಾನ್ಸ್ ಮಾಡಿದ್ರು. ಅಂತೂ ಇಂದು ಡ್ಯಾನ್ಸ್ ಎಲ್ಲ ಮಾಡಿ ಸುಸ್ತಾಗಿತ್ತು ಅಂತೇಳಿ ಟಿ ಒಳಗಡೆ ಬಂದು ಕೂತ್ಕೊಂಡು ನಾವು ಹೊರಡಿದ್ದು ನೆಕ್ಸ್ಟ್ ಪ್ಲೇಸು ಬಂದು ಮಡಾಯಿಕಾವಿ ಭಗವತಿ ದೇವಸ್ಥಾನ. ಇದು ದುಷ್ಟಶಕ್ತಿಗಳ ಸಂಹಾರ ಅಂತ, ಅಂದರೆ ಶತ್ರುದೋಷ ಸಂಹಾರ ಪೂಜೆ ಮಾಡ್ತಾರೆ. ಇಲ್ಲಿ ಪ್ರಸಾದವಾಗಿ ಚಿಕನ್ನ ಕೊಡ್ತಾರೆ ಅಂತ ಹೇಳಿದ್ರು. ಇದು ಅಂದರೆ ಇಲ್ಲಿ ಡಿ ಬಾಸ್ ಹೋಗಿದ್ದು ಬಂದಮೇಲೆ ಈ ದೇವಸ್ಥಾನ ಫೇಮಸ್ ಆಯಿತು ಅಂತಲೇ ಹೇಳ್ತಿದ್ರು. ಬಟ್ ನಾವು ಅಂದರೆ ನಂಬಿಕೆ ಇರೋರು ನಿಜವಾಗ್ಲೂ ಪೂಜೆ ಮಾಡಿಸ್ಬೋದು, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಮಗೆ ದರ್ಶನ ಒಂದು ಆದರೆ ಸಾಕು ಅಂತೇಳಿ ನಾವು ಯಾರೂ ಪೂಜೆ ಮಾಡಿಸ್ಲಿಲ್ಲ. ಯಾಕಂದರೆ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಅದೆಲ್ಲನೂ ತಗೊಂಡು ಎಲ್ಲ ಹೋಗೋಕ್ಕಂತೂ ಆಗಲ್ಲ ಅಂತ ಹೇಳಿ ನಮಗೆ ಸದ್ಯಕ್ಕೆ ದರ್ಶನ ಮಾಡಿದ್ರೆ ಸಾಕು. ಯಾಕಂದರೆ ನಿಲ್ಲೋಕ್ಕೂ ಕೂಡ ಅವಕಾಶ ಇರಲಿಲ್ಲ. ಬೇಗನೆ ದರ್ಶನ ಮಾಡ್ಕೊಂಡು ಹೋಗಿ ಅಂತ ತಳ್ತಿದ್ರು. ಒಂಥರ ಏನೋ ಒಂಥರ ಆ ಕಡೆ ನಿಜವಾಗ್ಲೂ ಕೇರಳ ಆ ಕಡೆ ಸೈಡಲ್ಲಿ ಆ ದೇವ್ರ ದರ್ಶನ ಮಾಡೋದೇ ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಬೇಗ ತಳ್ತಿದ್ರು ಅಂದರೆ ದರ್ಶನ ಕಣ್ತುಂಬಾಗಿ ದರ್ಶನ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದು ನೀಟಾಗಿ ದರ್ಶನ ಮಾಡ್ಕೊ ಹೋಗ್ಬೋದು. ನನಗೆ ಅದೊಂದು ಖುಷಿ. ಇಲ್ಲ ಅಂತೂ ನಿಜವಾಗ್ಲೂ ಅವಕಾಶನೇ ಇಲ್ಲ. ಏನೋ ಸಿಸ್ಟಮ್ಗಳು ಏನೇನೋ ಬೇರೆ ಸಿಸ್ಟಮ್ಗಳು ಇರ್ತವೆ, ಏನೂ ಮಾಡೋಕ್ಕಾಗಲ್ಲ. ನಾವು ಬಂದಿದ್ದೀವಿ, ದರ್ಶನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಬಂದು ಬಾಯ್ಸ್ ಏನಾದರೂ ಪ್ಯಾಂಟ್ ಶರ್ಟ್ ಹಾಕೋ ಬಂದಿದ್ದರೆ ಅದನ್ನು ಬದಲಾಯಿಸಿ ಪಂಚೆ ಕೊಡ್ತಾರೆ ಅವರೇ. ಹಾಕೋ ಬಂದಿದ್ದರೆ ಓಕೆ, ಹಾಕೋ ಬಂದಿಲ್ಲ ಅಂತ ಹೇಳಿದರೆ ಪಂಚೆ ಕೊಡ್ತಾರೆ. 30 ರೂಪಾಯಿನೋ 20 ರೂಪಾಯಿನೋ ಕೊಟ್ಟು ಪಂಚೆ ತೊಗೋಬೇಕು. ಅದು ತೊಗೊಂಡು ನಾವು ಕೂಡ ನಮ್ಮ ಹಸ್ಬೆಂಡು ಪ್ಯಾಂಟ್ ಹಾಕಿದ್ರು. ಅಂದರೆ ನಮ್ಮ ಟೀಮಲ್ಲಿ ನಮ್ಮ ಹಸ್ಬೆಂಡ್ ಒಬ್ಬರೇ ಬಾಯ್ಸ್ ಅಂತ ಇದ್ದದ್ದು, ಇನ್ನೆಲ್ಲ ಲೇಡೀಸೇ ಇದ್ದದ್ದು. ಅದಕ್ಕೆ ಅವರು ಹೋಗಿ ಪಂಚೆ ಹಾಕ್ಕೊಂಡು ಬಂದು ನಾವು ಲೈನಲ್ಲೆಲ್ಲ ನಿಂತ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಕಡೆ ಬಂದು ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ತಳ್ತಿದ್ರು. ಹೊರಗಡೆ ಅಂತೂ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಫೋನ್ ಕಿತ್ಕೊಬಿಡ್ತಾರೆ ಅನ್ನೋ ಭಯ ಇತ್ತು. ನಂದು 2 ಸತಿ ಫೋನ್ ಕಿತ್ಕೊಳ್ಳೋಕೆ ಬಂದು ನಾನು ಹೆಂಗೋ ಅದನ್ನು ಬಚ್ಚಿಟ್ಕೊಂಡ್ಬಿಟ್ಟೆ. ಹಂಗವ್ರು 1 ಫೋಟೋ 2 ಫೋಟೋನ ಡಿಲೀಟ್ ಮಾಡಿಸಿದ್ರು. ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಪ್ಲೇಸ್ ಹೊರಟಿದ್ದು. ನಾವು ನೆಕ್ಸ್ಟ್ ಬಂದಿದ್ದು ಪ್ಲೇಸು ಕೇರಳದ ಕಣ್ಣೂರು ಜಿಲ್ಲೆಯ ರಾಜರಾಜೇಶ್ವರಿ ದೇವಸ್ಥಾನ. ಇದು ಕಣ್ಣೂರಲ್ಲೇ ಫೇಮಸ್ ದೇವಸ್ಥಾನ ಅಂತಲೇ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಆ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇಲ್ಲೂ ಕೂಡ ಲೇಡೀಸ್ಗೆ ಅಲೋವ್ ಇರೋದು ಸಂಜೆ 7 ಗಂಟೆ ಮೇಲೆ ಅಂತ ಹೇಳಿದ್ರು. ಬಟ್ ಒಳಗಡೆ ಗರ್ಭಗುಡಿ ಒಳಗಡೆ ಎಂಟ್ರಿ ಇರೋದು 7 ಗಂಟೆ ಆದ ನಂತರ. ಅದಾದಮೇಲೆ ಈಚೆ ಕಡೆನೇ ದರ್ಶನ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಪ್ಲೀಸ್ ಅಂದರೆ ದರ್ಶನ ಮಾಡಲೇಬೇಕು ಅನ್ನೋರು ಪ್ಲೀಸ್ ಸಂಜೆ
ಸಂಜೆ ಒಂದು 6 ಗಂಟೆ 7 ಗಂಟೆ ಮೇಲೆ ಹೋಗಿ ಅಲ್ಲಿಗೆ ರೀಚ್ ಆಗಿ ಆವಾಗ ದರ್ಶನ ಮಾಡ್ಬೋದು ನೀಟಾಗಿ. ಇಲ್ಲ ನಾವು ಈಚೆ ಕಡೆನೇ ನೋಡ್ಕೊತೀವಿ ಅಂತಂದರೆ ಈಚೆ ಕಡೆ ನೋಡೋಕ್ಕೆ ಎಂಟ್ರಿ ಇರುತ್ತೆ, ಕುತ್ಕೊಂಡು ನೋಡಬೇಕು ಅದನ್ನು ಕೂಡ, ಇಲ್ಲಾಂದರೆ ಕಾಣಿಸಲ್ಲ. ಅದ್ರ ಬಗ್ಗೆ ಏನೇನೋ ಸ್ಟೋರಿ ಹೇಳಿದ್ರು ದೇವ್ರ ಬಗ್ಗೆ ಎಲ್ಲ. ನಮಗಂತೂ ಅವ್ರು ಹೇಳಿದ್ದು ಭಾಷೆ ಅರ್ಥ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಇಲ್ಲಿ ರಾಣಿ ಧಾರಾವಾಹಿ ವಿಲನ್ ಪಾತ್ರ ಮಾಡುವ ಒಬ್ಬರು ಕ್ಯಾರೆಕ್ಟ್ರ್ ಮಾಡ್ತಾರೆ, ವಿಲನ್ ಪಾತ್ರ ಮಾಡೋರು. ಅವರು ಬಂದಿದ್ದರು. ನಮ್ಮ ಒಂದು ಎಲ್ಲೇ ಹೋಗಲಿ, ಯಾವ ಜಾಗಕ್ಕೆ ಹೋಗಲಿ, ನಾವು ಏನು ಕನ್ನಡಿಗರಿಗೆ ಒಂದು ಗೌರವ ಕೊಡ್ತೀವಿ, ಅದು ಫಿಲಮರೇ ಆಗಿರ್ಬೋದು, ಧಾರಾವಾಹಿನೇ ಆಗಿರ್ಬೋದು, ಅಥವಾ ಕಾಮಿಡಿನೇ ಆಗಿರ್ಬೋದು, ಅದೊಂಥರ ಗೌರವ ಕೊಡ್ತೀವಿ. ಅವ್ರು ನಿಜವಾಗ್ಲೂ ಸಣ್ಣ ಆ್ಯಕ್ಟಿಂಗ್ ಕೂಡ ಮಾಡಿದ್ರು ಕೂಡ ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಂತೂ ನಮ್ಮ ಕನ್ನಡಿಗರು ಬಿಡಲ್ಲ. ಅವರೆಲ್ಲ ಹೋಗಿ ಲೇಡೀಸ್ಗಳೆಲ್ಲ ನೀವು ರಾಣಿ ಧಾರಾವಾಹಿ ಮಾಡಿದ್ದೀರಲ್ಲ, ವಿಲನ್ ಪಾತ್ರ ಮಾಡಿದ್ದೀರಲ್ವ ಅಂತ ಕೇಳ್ಕೊಂಡು ಹೋಗಿ ಫೋಟೋ ತಗೋತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ನೋಡಿ. ಅಂದರೆ ಅವ್ರು ನಿಜವಾಗ್ಲೂ ನೋಡ್ತಾ ಇರ್ಬೋದು, ನಿಮಗೆ ಅಲ್ಲಿ ಕಾಣಿಸ್ತಿದೆ ಅವರು. ನನಗೆ ಒಂಥರ ಖುಷಿ ಆಯಿತು ಅವ್ರು ನೋಡಿದ ತಕ್ಷಣ. ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರು, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ, ಎಲ್ಲ ಫೋಟೋ ತಗೋತಿದ್ರು. ಖುಷಿ ಆಯಿತು. ನಾವು ದರ್ಶನನೂ ಮಾಡ್ದೋ ಈ ಕಡೆ ಸೈಡು, ಫೋಟೋನೂ ತಗೊಂಡು, ವ್ಯೂ ಚೆನ್ನಾಗಿತ್ತು. ಸುತ್ತ ಎಲ್ಲ ನೋಡಿಕೊಂಡು ಲೈಟಾಗಿ ಒಂದು ಟೀ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದೋ. ನನಗೆ ನಿಜವಾಗ್ಲೂ ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಾನೆ ಇದ್ರು, ನೀನು ಅಲ್ಲಿ ಹೋದರೆ ನಿಜವಾಗ್ಲೂ ಟೀ ಕಾಫಿ ಏನು ಕುಡಿಯೋಲ್ಲ ಶಿಲ್ಪ ಅಂತ ಹೇಳಿ. ನಿಜವಾಗ್ಲೂ ಒಂಚೂರೂ ಚೆನ್ನಾಗಿಲ್ಲ ಟೀ ಕಾಫಿ, ತುಂಬ ವೇಸ್ಟು. ದುಡ್ಡು ಮಾತ್ರ 40 ರೂಪಾಯಿ 30 ರೂಪಾಯಿ ತಗೋತಾರೆ. ಒಂಚೂರೂ ಚೆನ್ನಾಗಿಲ್ಲ ಟೀ. ನನಗಂತೂ ಟೀ ಕುಡ್ದಂಗೆ ಅನಿಸಿಲ್ಲ. ನಮ್ಮ ಊರಿಗೆ ಬಂದು ಯಾವಾಗ ಮೈಸೂರು ಬಂದು ಟೀ ಕಾಫಿ ಕುಡಿತೀನೋ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು ಮೈಸೂರಲ್ಲಿ ಹೇಳಿ ಎಲ್ಲೇ ಇರಲಿ, ಬೆಂಗಳೂರು ಮೈಸೂರಲ್ಲೇ ಆಗಿರಲಿ, ನಮ್ಮ ಕರ್ನಾಟಕದಲ್ಲಿ ಸಿಗುವಂತಹ ತಿಂಡಿ ಊಟ ಎಷ್ಟು ಕಮ್ಮಿ ರೇಟಲ್ಲೂ ಸಿಗ್ತವೆ, ಅಷ್ಟೇ ಅದ್ಭುತವಾಗಿ ಟೇಸ್ಟು ಕೂಡ ಸಿಗುತ್ತೆ. ಆ ಕಡೆ ಸೈಡ್ ನಿಜವಾಗ್ಲೂ ಊಟ ಚೆನ್ನಾಗಿರಲ್ಲ. ನನಗಂತೂ ಇಷ್ಟ ಆಗಲಿಲ್ಲ. ಅದು ಹೆಂಗೆ ತಿಂತಾರೋ ಏನೋ, ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ತೀವಿ. ಅದಾದಮೇಲೆ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟೋ. ನಾವು ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ಕೊಟ್ಟಿಯೂರು. ನಾವು ಬಲು ಕಾತರದಿಂದ ಕಾಯ್ತಿರುವಂತಹ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಅಂದರೆ ತುಂಬ ಎಲ್ಲ ಫೇಮಸ್ ಆಗಿಬಿಟ್ಟಿರೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿತ್ತು. ನಮಗೂ ಅಂದರೆ ಇತ್ತೀಚೆಗೆ ಈ ದೇವಸ್ಥಾನಗಳೆಲ್ಲ ಒಂದು ಹೆಸರುವಾಸಿ ಆಗಿರೋದು ಅಂತ ಅನಿಸುತ್ತೆ. ಬಟ್ ನಮಗೆ ಈ ಬಂದ ಮೇಲೆ ನಾವು ಕೂಡ ಇನ್ಸ್ಟಾಗ್ರಾಮ್ ನೋಡಿಯೇ ಬಂದಿರೋದು, ಇಲ್ಲ ಅಂತ ಹೇಳೋಕ್ಕೂ ಹೋಗಿಲ್ಲ. ಬಟ್ ಅಲ್ಲಿ ಬಂದ ತಕ್ಷಣ ಒಂಥರ ಖುಷಿ ಆಯಿತು. ನಮಗೆ ಒಂದು ಮೇಯ್ನ್ ಒಂದು ಪಾಯಿಂಟ್ ಇದ್ದಿದ್ದೇ ನಮಗೆ ಕೊಟ್ಟಿಯೂರು ಈಶ್ವರನ ದೇವಸ್ಥಾನ ನೋಡಬೇಕು, ಅಲ್ಲಿ ಆನೆಗಳು ನೋಡಬೇಕು ಅನ್ನೋದು. ಬಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಎಲ್ಲ ಏನು ಅಂತಂದರೆ ಸಿಕ್ಕಾಪಟ್ಟೆ ಎದುರಿಸ್ತಾ ಇದ್ರು. ದರ್ಶನ ಆಗುತ್ತಾ ಇಷ್ಟೊತ್ತಲ್ಲಿ, ಅಂದರೆ ಒಟ್ಟು ಅಂದರೆ ಇಷ್ಟು 9, 10, 11 ಗಂಟೆ 10 ಗಂಟೆಗೆ ಲಾಸ್ಟು ಅಂತ ಹೇಳ್ತಿದ್ರು. ನಾವು ಅಲ್ಲಿಗೆ ಹೋದಾಗ 7:30, ನಾವು ಅಲ್ಲಿಗೆ ಹೋದಾಗ 7:30, ಅಲ್ಲಿ ಆ ಸ್ಟಾಪ್ಗೆ ಹೋದಾಗ ಗಾಡಿ ಹಾಕೋಕ್ಕೆ ವೆಯ್ಟ್ ಮಾಡ್ತಾಯಿದ್ದು, ಎಲ್ಲಿ ಪಾರ್ಕಿಂಗ್ ಇರುತ್ತೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು. ಅಂತೂ ಇಂಥದ್ದಲ್ಲಿ ಹೋಗಿ ಟಿ ಟಿ ಎಲ್ಲ ಹಾಕ್ಬಿಟ್ಟು ಅವರು ಬರೋಷ್ಟರಲ್ಲಿ ನಾವು ಒಳಗಡೆ ಹೋದೋ. ಟಿ ಟಿ ಅವ್ರು ಹೋಗಿ ಗಾಡಿ ನಿಲ್ಸ್ಕೊಂಡಿರ್ತೀವಿ, ನಾವು ಅಲ್ಲಿಗೆ ಹೇಳ್ತೀವಿ ಆ ಭಾಗಕ್ಕೆ ಬನ್ನಿ, ಈ ಕಡೆ ಸೈಡು ಆ ಕಡೆ ಸೈಡು ಅಂತ ಏನೇನೋ ಜಾಗ ಮಾಡಿದರು. 1, 2, 3 ಪ್ಯಾರಾಗೇಟ್ 3 ಅಂತ ಏನೇನೋ ಇತ್ತು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಿದ್ರಿಂದ ಮಾಡಿರುವಂತಹದ್ದು. ಅದು ಅಂದರೆ ಏನೋ ಒಂಥರ ದೃಷ್ಟಿ ತಗಲಬಾರ್ದು ಅಂತ ಹೇಳಿ ಮನೆ ಮುಂದೆಗಡೆ ಹಾಕ್ತಾರಂತೆ. ಯಾವ ಕಡೆ ತಿರುಗಿ ಆ ಕಡೆ ಎಲ್ಲ ಬರೀ ಬಿದಿರಲ್ಲಿ ಮಾಡಿರುವಂಥದ್ದು. ಆಗಾಗ ಮಾಡ್ತಾನೆ ಇದ್ದರು ಅಲ್ಲೂ ಕೂಡ. ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ. ಆವಾಗ ಇನ್ಸ್ಟಾಗ್ರಾಮ್ನ ತೋರಿಸ್ತಾ ಇದ್ರು ರೀಲ್ಸಲ್ಲಿ, ಇಷ್ಟೊಂದು ರಶ್ ಇರ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಓಡೋಯ್ತಿದ್ರು. ನಾನು ಕೂಡ ಓಡೋಯ್ತಿದ್ದು. ರಶ್ ಆಗಿಬಿಟ್ರೆ ಏನು ಮಾಡೋದು, ಪುನಃ ಬಂದು ವೇಸ್ಟ್ ಆಗುತ್ತೆ, ಮತ್ತೆ ಮಾರ್ನಿಂಗ್ ಕಾಯಬೇಕು ಅಂತೇಳಿ ಇವಾಗಲೇ ನೈಟು ದರ್ಶನ ಆಗಿಬಿಟ್ರೆ ನಮಗೆ ಈಸಿ ಆಗುತ್ತೆ ನಿದ್ದೆ ಎಲ್ಲ ಮಾಡೋಕ್ಕೆ ಅಂತ ಅಂದ್ಕೊಂಡು ನಾವು ಕೂಡ ಫಾಸ್ಟಾಗಿ, ಅದು ಯಾವ ಜಾಗ ಸಿಗುತ್ತೋ ಏನೋ ಅಂತ ಗೊತ್ತಿಲ್ಲ, ನೈಟ್ ಆಗಿದ್ರು ಓಡ್ತಾಯಿದ್ದು. ಕೆಳಗಡೆ ಅದು ಏನೇನು ಪ್ಲೇಸ್ ಇದೆ ಅಂತ ನೋಡೋಕ್ಕಾಗ್ತಿರ್ಲಿಲ್ಲ. ಈ ಕಡೆ ಸೈಡಲ್ಲೆಲ್ಲ ಅಡಿಲಿ ಸೇತುವೆ ಥರ ಇತ್ತು, ನೀರಿತ್ತು. ಆ ಕಡೆ ಒಂದು ಜಾಗ, ಈ ಕಡೆ ಒಂದು ಜಾಗ, ಸುತ್ತಮುತ್ತ ಜಾಗಗಳಿದ್ದು. ಕೆಳಗಡೆ ಹೋಗೋರು ಮೇಲ್ಗಡೆ ಹೋಗೋರು ಅಂತಲೇ ಹೋಯ್ತಿದ್ರು. ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಮ್ಮ ಹಸ್ಬೆಂಡು ಕೂಡ ಪ್ಯಾಂಟ್ ಹಾಕಿದ್ರು. ಅಲ್ಲೂ ಕೂಡ ಪಂಚೆ ಹಾಕ್ಕೊಂಡು ಬರಬೇಕು ಬಾಯ್ಸ್ಗೆ ಅಂತ ಹೇಳಿದರು. ಲೇಡೀಸು ಕೂಡ ಜೀನ್ಸು ಅಲೋ ಇಲ್ಲ ಅಂತ ಹೇಳಿದ್ರು. ಬಟ್ ಆ ರಶ್ಶಲ್ಲಿ ನಾವು ಕೂಡ ಜೀನ್ಸೇ ಹಾಕಿದ್ದು. ಬಟ್ ಅಲೋ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಕೇಳೋದಕ್ಕೆ ಹೋಗಿ ಏನೂ ಆಗಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಕೊಂಡು ಹೆಂಗೋ ಜೈ ಅಂದ್ಕೊಂಡು ಬಂದು ನೋಡಿದ್ರೆ ಕ್ಯೂ ರಸ್ ಇದೆ. ನಿಜವಾಗ್ಲೂ ನಮಗೆ 5 ನಿಮಿಷ ಸ್ಟಕ್ಕಾಗಿ ನಿಂತ್ಬಿಟ್ಟು ಯಾವ ಕಡೆ ಹೋಗಬೇಕು ಯಾವ ಕಡೆ ಹೋಗಬಾರ್ದು ಒಂದೂ ಗೊತ್ತಾಗ್ತಾ ಇಲ್ಲ. ದರ್ಶನ ಮಾಡೋಕ್ಕಾಗುತ್ತಾ ಈ ರಸ್ಸಲ್ಲಿ ಅಂದ್ಕೊಂಡು ಬಂದು. ಬಟ್ ಅಲ್ಲಿ ಎಲ್ಲ ಒಂದು ಕಡೆ ಸೈಡಲ್ಲಿ ನುಗ್ತಾಯಿದ್ರು ಒಳಗಡೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನಾವು ಕೂಡ ಹಂಗೆ ನುಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೆಂಗೋ ಅಲ್ಲಲ್ಲೇ ಓಡಾಡ್ಕೊಂಡು ನೀರೊಳಗಡೆನೇ ಓಡಾಡ್ಕೊಂಡು ಹಂಗೇ ಸುತ್ತಾಡ್ತಾ ಇದ್ದೋ. ಅಂದರೆ ಮೇಲ್ಗಡೆಯಿಂದ ಬರಬೇಕು, ಅಲ್ಲಿ ಬಂದರೆ ಫುಲ್ಲು ಶಿವನ ಮುಂದ್ಗಡೆ ಏನಿದೆ ಲಿಂಗ ಇದೆ ಅಲ್ಲಿಗೆ ಬಿಡ್ತಾರೆ. ಬಟ್ ದೂರದಿಂದ
ದೂರದಿಂದನೇ ಬಿಡ್ತಾರೆ, ಹತ್ತಿರದಿಂದನೂ ಮುಟ್ಟಿಸ್ಕೊಡಲ್ಲ, ಏನೂ ಮಾಡಲ್ಲ ಅಲ್ಲಿ. ಎಲ್ಲೂ ಕೂಡ ಮುಟ್ಟಿ ನಾವು ಸಣ್ಣ ಮಾಡ್ಕೊಳಂಗೆ ಇಲ್ಲ. ಎಲ್ಲ ದೂರದಿಂದನೇ ನೋಡಬೇಕು. ಕಾಣಿಸ್ತಾ ಕಾಣಿಸ್ತಾ ಅಂತ ಕೇಳ್ತಾರೆ ಅವ್ರ ಭಾಷೆಯಲ್ಲಿ. ಹ್ಞೂ ಅನ್ಬೇಕು ಅಷ್ಟೇ ನಾವು. ಬಟ್ ನಾವು ನೀರೊಳಗಡೆನೆ ಬಿಟ್ರೆ ಮುಂದೆಗಡೆ ಹೊರ್ಟೋಗ್ಬಿಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ನೀರೊಳಗಡೆನೆ ನಿಂತ್ಕೊಂಡು ಸುತ್ತಾಡ್ತಾ ಇದ್ದೋ. ಅವ್ರು ಅಳ್ತಾ ಇದ್ರು, ಹೋಗಿ ಮೇಲ್ಗಡೆ ಬರೋಗಿ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನಾವು ಸುಮಾರು ಜನ ಅಂದರೆ ಅವ್ರವ್ರು ಅಂದ್ರೆ ದೊಡ್ಡ ವ್ಯಕ್ತಿಗಳು ಬರ್ತಾರಲ್ಲಪ್ಪ, ಆವಾಗ ಬಿಡ್ತಾ ಇದ್ರು. ಆ ಮಧ್ಯೆ ಗ್ಯಾಪಲ್ಲೇ ಹೋಗಿ ನಾವು ಹೋಗಿ ನಿಂತ್ಕೊಂಡು ಆವಾಗ ಅಲ್ಲಿ 2 ವಿಗ್ರಹಗಳನ್ನು ಆನೆ ಮೇಲೆ ಮಡಗ್ತಾರೆ. ಅದೇ ದೇವ್ರಂತೆ ಅಲ್ಲಿ. ಅದನ್ನು ಮೆರವಣಿಗೆ ಮಾಡ್ತಾರೆ. ಒಂದು ಅದೆಷ್ಟು 12 ರೌಂಡು 5 ರೌಂಡು ಏನೋ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿದ್ರು. ಆನೆ ಮೇಲೆ ಕುಣಿಸಿ ಅದನ್ನು ಸುತ್ತ ರೌಂಡ್ ಹಾಕಿಸ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವುವೇ ಅಲ್ಲಿ ಅಂದರೆ ಎಲ್ಲ ಲಿಂಗ ಲಿಂಗ ಅಂತ ಹೇಳ್ತಿದ್ರಲ್ಲ, ಇದೇನೋ ವಿಗ್ರಹ ಗೊತ್ತಾಯಿತು. ಬಟ್ ಲಿಂಗ ಹೇಳ್ತಾರೆ, ಅದು ಲಿಂಗ ಒಳಗಡೆ ಹೋಗಬೇಕು ಅಂತ ಹೇಳಿದ್ರು. ಅದಾದಮೇಲೆ ರಶ್ ಇರಲಿಲ್ವಲ್ಲ, ಎಲ್ಲ ಹತ್ತಿ ಇಳಿದಾದ್ಮೇಲೆ ನಾವು ಎಲ್ಲ ದೇವರೆಲ್ಲ ಇಲ್ಲಿ ಹತ್ತದ ಹೆಂಗೋ ಗ್ಯಾಪಲ್ಲಿ ನುಕ್ಕೊಂಡು ದರ್ಶನ ಮಾಡಿಕೊಂಡು, ಬಟ್ ಲಿಂಗ ನೋಡಬೇಕು ಅಂತಂದಕ್ಕೆ ಮತ್ತೆ ಮೇಲ್ಗಡೆ ಹತ್ತಿ ಹೋಗಿ ಮಾಡ್ದೋ. ಒಂದೆಷ್ಟು ನಾವು ಅಲ್ಲಿಗೆ ಹೋದಾಗ 8 ಗಂಟೆ 7:30 ನಾವು ಟಿ ಟಿಲಿ ಹೋದಾಗ 8 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಎಲ್ಲ ಮಾಡಿ 9:30ಗೆಲ್ಲ ದರ್ಶನ ಆಗೋಯ್ತು. ಹತ್ತಿರದಿಂದನೇ ದರ್ಶನ ಮಾಡ್ದೋ, ನಿಜವಾಗ್ಲೂ ತುಂಬಾ ಹತ್ತಿರದಿಂದ ದರ್ಶನ ಮಾಡ್ದೋ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಿದ್ರು, ಈ ಥರ ಆಗುತ್ತೆ, ಆ ಥರ ರಶ್ಶು ಗಿಶ್ಶು ಅಂತ ಹೇಳಿ. ನಮಗಂತೂ ಆ ಫೀಲ್ ಆಗಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಹತ್ತಿರದಿಂದನೇ ದರ್ಶನ ಮಾಡೋದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಆನೆ ಮೇಲೆ ದೇವ್ರು ಕುಣಿಸ್ದಾಗ 5 ರೌಂಡು ಹೊಡೆಯಗಂಟು ಇದ್ದೋ. ತುಂಬ ಚೆನ್ನಾಗಿ ಅಂದರೆ ಹತ್ತಿರದಲ್ಲೇ ಝೂಮ್ ಹಾಕಿ ವಿಗ್ರಹ ಕುಣಿಸಿದೆಲ್ಲ ನೋಡ್ದು, ತುಂಬ ಮೆರವಣಿಗೆ ಸುತ್ತ ನೀರೊಳಗೆ ಮೆರವಣಿಗೆ ಮಾಡಿದ್ರೆ ಅದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಮ್ಯೂಸಿಕ್ಕು, ಆ ಬಾರಿಸೋದು ಆಗಿರ್ಬೋದು, ನೀವು ಕೇಳಿಸ್ಕೊಳ್ಳಿ ಒಂದ್ಸತಿ, ಚೆನ್ನಾಗಿದೆ. ಆ ಫೀಲೇ ಒಂಥರ ಚಂದ. ನಿಜವಾಗ್ಲೂ ತುಂಬ ಹತ್ತಿರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾಯಿದ್ರು ದರ್ಶನ ಮಾಡೋಕ್ಕಾಗಲಿಲ್ಲ, ಆನೆ ನೋಡಲಿಲ್ಲ, ನಾವು ದೇವ್ರು ನೋಡಲಿಲ್ಲ ಅಂತೇಳಿ. ನಮಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಹತ್ತಿರದಿಂದ ದೇವ್ರು ನೋಡೋದು. ಅಲ್ಲಿ ಏನು ದೇವರು ಆನೆ ಮೇಲೆ ಕುಣಿಸಿದ್ರು ಆ ದೇವರು ನೋಡೋದು. ಅಲ್ಲಿ ಏನು ಒಂಥರ ಲಿಂಗದ ಥರ ಇದೆ, ಅದನ್ನು ಕೂಡ ನೋಡೋದು. ಬಟ್ ಅಲ್ಲಿ ಫೋಟೋ ತೊಗೊಳಕ್ಕೆ ಬಿಡಲಿಲ್ಲ. ಅಲ್ಲಿ ಲಿಂಗದ ಹತ್ರ ಇದ್ದರೆ ಫೋಟೋ ಹೊಡೆಯೋಕ್ಕೆ ಬಿಡಲಿಲ್ಲ. ಬಟ್ ಇಲ್ಲಿ ಚೆನ್ನಾಗಿ ದರ್ಶನ ಆಯ್ತಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಅವ್ರು ಕೆಳಗಡೆ ಹೊರ್ಟೋಗ್ಬಿಟ್ರು. ನಾವು ನಮ್ಮ ಹಸ್ಬೆಂಡ್ಗೆ ಗೊತ್ತಿತ್ತು, ಹೋದ ಸತಿ ಹಿಂಗೆ ಪ್ರಸಾದ ಕೊಟ್ಟಿದ್ರು ಬಾ ಮೇಲ್ಗಡೆ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಪ್ರಸಾದ ಊಟ ಮಾಡ್ಕೊಂಬರೋ, ಅನ್ನ ಸಾಂಬಾರು ಏನೇನೋ ಕೊಡ್ತಿದ್ರು. ಬಾಳೆ ಎಲೆ ಊಟನೂ ಕೊಟ್ಟಿದ್ರು. ಈ ಕಡೆ ತಟ್ಟೆಲೂ ಹಾಕ್ಕೊಡ್ತಿದ್ರು. ನಾವು ನಮಗೆ ಬಾಳೆ ಎಲೆದು ಸಿಗ್ಲೆಸ್ ರಶ್ ಆಗ್ಬಿಟ್ಟಿತ್ತು ಅಂತೇಳಿ ತಟ್ಟೆಲಿ ಹಾಕ್ಕೊಟ್ರು. ತಟ್ಟೆಲಿ ಊಟ ಮಾಡಿಕೊಂಡು ನಿಜವೂ ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ತಿಂದ್ಕೊಂಡು ನಾವು ನೆಕ್ಸ್ಟು ಅವ್ರಿರುವ ಜಾಗಕ್ಕೆ ಬಂದು ಎಲ್ಲ ಬಂದು ಟೀ ಕಾಫಿ ಬಜ್ಜಿ ಅಂತ ತಿಂತಾಯಿದ್ರು. ನಂದು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನಂಗೆ ಅಷ್ಟು ಹತ್ರದಿಂದ ನೋಡೋದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ದರ್ಶನ ಮಾಡಬೇಕು ಅಂತ ಕೊಟ್ಟಿಯೂರಲ್ಲಿ ಬಂದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲರೂ ಟೀ ಕಾಫಿ ಎಲ್ಲನೂ ಕುಡ್ಕೊಂಡು ಕೂತಿದ್ರು. ನಾನು ಹಾಗೆ ಬಿದಿರು ನೋಡಿದ್ನಲ್ಲ, ಅದು ತಗೋಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಅಂದ್ಕೊಂಡಿದ್ದೆ, ಅದು ತಗೋಬೇಕು ಒಂದು ಸತಿ ನಾವು ಮನೆಗೆ ಹಾಕೋಣ, ಅದೇನೋ ಹೇಳ್ತಾರಲ್ವ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ತಗೊಂಡು ನೆಕ್ಸ್ಟು ನಾವು ಟಿ ಟಿ ಹತ್ತೋ. ನೆಕ್ಸ್ಟು ಎಲ್ಲಿಗೆ ಹೋಗಬೇಕು ಏನಕ್ಕೆ ಹೋಗಬೇಕು ಅಂತ ಟಿ ಟಿ ಒಳಗಡೆನೇ ಕೂತ್ಕೊಂಡು ಮಾತಾಡ್ತಾಯಿದ್ರು. ಇವರು ಟಿ ಟಿಲಿ ಚರ್ಚೆ ಮಾಡಿಕೊಂಡು ಒಂದು ಪ್ಲೇಸ್ ಕಡೆ ನಿಲ್ಲಿಸಿದ್ರು. ಫಸ್ಟು ಊಟ ಮಾಡ್ಕೊಂಬಿಡೋಣ, ಆಮೇಲೆ ಬೇಕಾದ್ರೆ ಚರ್ಚೆ ಮಾಡೋಣ ಅಂತೇಳಿ. ಅಂತೂ ಇಂತೂ ತಂದಿರುವಂಥ ಚಪಾತಿ ಮೊಸರನ್ನ ಹಾಕ್ಕೊಂಡೆಲ್ಲ ಊಟ ಮಾಡಿಕೊಂಡು ಮತ್ತೆ ನಾವು ಟಿ ಟಿ ಒಳಗಡೆ ಹತ್ತು ಕೂತ್ಕೊಂಡು ಚರ್ಚೆ ಮಾಡಿದೋ. ಒಂದು ರೂಮ್ ಕೇಳ್ಕೊಂಡು ಬಂದೋ. ಅಲ್ಲಿ 9,000 10,000 ಹೇಳಿದ ತಕ್ಷಣ ಹೆಂಗಸರೆಲ್ಲ ಅಯ್ಯೋ ಇನ್ನೂ ಒಬ್ರೊಬ್ರಿಗೆ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತೇಳಿ ನಮಗೆ ಸಾಕು, ಕೊಟ್ಟಿವ್ರ ದರ್ಶನ ಮಾಡಬೇಕಿತ್ತು, ಮಾಡಾಯಿತು. ಇನ್ನು ಯಾವ ಪ್ಲೇಸು ಬೇಡ, ಡೈರೆಕ್ಟ್ ತಗೋಗಿ ಮೈಸೂರು ಬಿಟ್ಬಿಡಪ್ಪ ಅಂತ ಡ್ರೈವರ್ ಅಣ್ಣಂಗೆ ಹೇಳಿದ್ರು. ಡ್ರೈವರ್ ಅಣ್ಣ ನಿಮ್ಮ ಇಷ್ಟ, ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ನಾನೇನು ನೈಟ್ ಜರ್ನಿ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ 13 ಸೀಟು ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾವು ಮೈಸೂರು ನೈಟು ಹೊರಟೋಗ್ಬಿಡೋಣ. ನಾವು ಬೆಳಗಿನ ಜಾವ ಎಷ್ಟು ಗಂಟೆಗೆ ಬಂದೋ ಅಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ರು ಡ್ರೈವರ್ನ. ಸರಿ, ನಾನು ಬೇಕಾದ್ರೆ ನಾನು ಮಧ್ಯ ಎಲ್ಲರೂ ಅಲ್ಲಿ ನಿಲ್ಲಿಸಿ ಒಂದು 2 ಅವರ್ 3 ಅವರ್ ನಿದ್ದೆ ಮಾಡ್ಕೊಳ್ತೀನಿ, ಆಮೇಲೆ ಬೇಕಾದ್ರೆ ನೀವು ಬೆಳಗಿನ ಜಾವ ಕರೆಕ್ಟಾಗಿ ತಲುಪಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಕೊಂಡು 13 ಜನ ಒಪ್ಪಿಗೆ ತೊಗೊಂಡು ನಾವು ಮತ್ತೆ ಮೈಸೂರು ಜರ್ನಿನ ಸ್ಟಾರ್ಟ್ ಮಾಡಿದೋ. ಅಂದರೆ ಹೋಗೋ ದಾರಿಲಿ 2 ಪ್ಲೇಸ್ ಇತ್ತು, ಇನ್ನು 2 ಪ್ಲೇಸ್ ನೋಡಲಿಲ್ಲ, ಅದೊಂದು ಬೇಜಾರಾಯಿತು. ಬೀಚಲ್ಲಿ ಒಂದು ಆಡಲಿಲ್ಲ, ಅದೊಂದು ಬೇಜಾರಾಯಿತು. ಇನ್ನೆಲ್ಲ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು.
ಅಂತೂ ಇಂತೂ ಈ ವರ್ಷ ಕೊಟ್ಟೂರು ದರ್ಶನ ಮಾಡೋದು ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗಂತೂ ಎಲ್ಲ ದೇವ್ರ ದರ್ಶನ ಆಯಿತು. ಅದೊಂದು ಬೇಜಾರು, ಏನೂ ಮಾಡೋಕ್ಕಾಗಲ್ಲ. ಬಟ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋ ನೋಡಿ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಖಂಡ್ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಗಾಯ್ಸ್.